ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ನಮ್ಮ ಜಿಲ್ಲೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ಜಿಲ್ಲೆ ಚಿತ್ರದುರ್ಗ. ನಮ್ಮ ಜಿಲ್ಲಾ ಕೇಂದ್ರ ಚಿತ್ರದುರ್ಗ ನಗರ. ಕಲ್ಲಿನ ಕೋಟೆ ನಾಡು, ಮದಕರಿ ನಾಯಕ ಆಳಿದ ಬೀಡು ಎಂದು ಯಾವುದಾದರೂ ಇದ್ದರೆ ಅದು ಚಿತ್ರದುರ್ಗ ಮಾತ್ರ. ವಿಸ್ತೀರ್ಣದಲ್ಲಿ ಚಿತ್ರದುರ್ಗವು ಕರ್ನಾಟಕದ 7ನೇ ದೊಡ್ಡ ಜಿಲ್ಲೆಯಾಗಿದೆ. ಸುಮಾರು 8,440 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕುಗಳಿವೆ: ಚಿತ್ರದುರ್ಗ, ಹೊಸದುರ್ಗ, ಮೊಳಕಾಲ್ಮೂರು, ಹಿರಿಯೂರು, ಚಳ್ಳಕೆರೆ ಮತ್ತು ನಮ್ಮ ಹೊಳಲ್ಕೆರೆ. ಒಂದು ಕಾಲದಲ್ಲಿ ಇದು ಕಲ್ಲು ಬೆಟ್ಟ ಮತ್ತು ಹುಲ್ಲುಗಾವಲುಗಳಿಂದ ತುಂಬಿ ದುರ್ಗಮ ಪ್ರದೇಶವಾಗಿತ್ತಂತೆ. ಶ್ರೀಕೃಷ್ಣ ಪರಮಾತ್ಮ ಮತ್ತು ಜಾಂಬವತಿಯರ ಪುತ್ರನಾದ ಚಿತ್ರಕೇತುಲಿ ಆಳ್ವಿಕೆ ಮಾಡಿದ್ದನಂತೆ. ಹಾಗಾಗಿ ಅಲ್ಲಿಗೆ ಚಿತ್ರದುರ್ಗ ಎಂದು ಹೆಸರು ಬಂದಿತು ಎಂದು ಪುರಾಣಗಳು ಹೇಳುತ್ತವೆ. ಈ ಹಿಂದೆ ಚಿತ್ರದುರ್ಗವನ್ನು ಚಿತ್ರಕಲ್ಲುದುರ್ಗ, ಚಿನ್ಮೂಲಾದ್ರಿ, ಚಿಂತಲಕಲ್ದುರ್ಗ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಿದ್ದರಂತೆ. ನಮ್ಮ ಜಿಲ್ಲೆಯು ಭೌಗೋಳಿಕವಾಗಿ ಹಾಗೂ ಐತಿಹಾಸಿಕ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ನಮ್ಮ ಜಿಲ್ಲೆಯಲ್ಲಿ ವೇದಾವತಿ ನದಿ ಹಾಗೂ ಚಿನ್ನ-ಹಗರಿ ನದಿಗಳು ಹರಿಯುತ್ತವೆ. ವೇದಾವತಿ ನದಿಗೆ ಹಿರಿಯೂರು ತಾಲೂಕಿನಲ್ಲಿ ವಾಣಿವಿಲಾಸ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ತೋಟ, ಮುರುಘಾ ಮಠ ಮತ್ತು ಕಲ್ಲಿನ ಕೋಟೆಯನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಹೊಳಲ್ಕೆರೆಯಲ್ಲಿ ವಂಟಿಕಲ್ ಮಠ, ಎಚಡಿಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಿದೆ. ಅಲ್ಲದೆ ಹೊಸದುರ್ಗದಲ್ಲಿ ಆಲರಾಮೇಶ್ವರ ಮತ್ತು ದೊಡ್ಡೊಟ್ಟೆ ರಂಗಪ್ಪನ ದೇವಸ್ಥಾನವಿದೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ. ಇವು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿವೆ. ನಮ್ಮ ಜಿಲ್ಲೆಯ ಬಗ್ಗೆ ಎಷ್ಟು ಮಾತಾಡಿದರೂ ಸಾಲದು. ನಾನು ಮಾತನಾಡಿದ್ದು ಸಾಸಿವೆ ಕಾಲಿನಷ್ಟು ಅಷ್ಟೇ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ವಂದಿಸುತ್ತಾ, ನನ್ನ ಈ ಮಾತುಗಳನ್ನು ಆಲಿಸಿದ್ದ ನಿಮಗೆಲ್ಲ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.